ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 11ನೇ ಅಧ್ಯಾಯದ 45ನೇ ಶ್ಲೋಕ. ಅರ್ಜುನ ಕೃಷ್ಣನ ಜೊತೆ ಸಲುಗೆಯಿಂದ ವರ್ತಿಸಿ ತನ್ನಿಂದ ಆದ ಅಪಚಾರದ ಕೆಲಸಗಳಿಗಾಗಿ ಕ್ಷಮೆ ಬೇಡಿದ್ದಾನೆ. ಇದೀಗ ಕೃಷ್ಣ ತೋರಿದ ವಿಶ್ವರೂಪದ ಬಗ್ಗೆ 2 ಮಾತುಗಳನ್ನು ಹೇಳಿ ಮತ್ತೆ ಕೃಷ್ಣ ದಯವಿಟ್ಟು ಪ್ರಸನ್ನನಾಗೋ ಅಂತ ಪ್ರಾರ್ಥಿಸ್ತಾನೆ. ಶ್ಲೋಕ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಪದವಿಭಾಗ. ಅದೃಷ್ಟಪೂರ್ವಂ ಹೃಷಿತಃ ಅಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನಃ ಮೇ ತತ್ ಏವ ಮೇ ದರ್ಶಯ ದೇವ ರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಕೃಷ್ಣ, ನನ್ನ ಸೌಭಾಗ್ಯ ಇದು. ಅದೃಷ್ಟಪೂರ್ವಂ ದೃಷ್ಟ್ವಾ ಹೃಷಿತಃ ಅಸ್ಮಿ. ನನ್ನ ಈ ಜನ್ಮದಲ್ಲಿ ಇದುವರೆಗೆ ನೋಡದ ಈ ನಿನ್ನ ರೂಪವನ್ನು ದೃಷ್ಟ್ವಾ ನೋಡಿ ಹೃಷಿತಃ ಅಸ್ಮಿ, ಬಹಳ ಸಂತೋಷ ಆಗಿದ್ದೇನೆ. ಜೀವನದಲ್ಲಿ ಯಾವುದನ್ನು ನಾವು ನೋಡಲೇಬೇಕೋ, ಯಾರು ಯಾವುದನ್ನು ಸಾಮಾನ್ಯವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲೋ ಅಂತಹ ನಿನ್ನ ಈ ಅದ್ಭುತ ವಿಶ್ವರೂಪವನ್ನು ನೋಡಿ ಸಂತೋಷ ಆಗಿದೆ ಕೃಷ್ಣ. ಆ ಸಂತೋಷದ ಜೊತೆಯಲ್ಲಿ ಭಯೇನ ಮೇ ಮನಃ ಪ್ರವ್ಯಥಿತಂ, ನನ್ನ ಮನಸ್ಸು ನಡುಗ್ತಾ ಇದೆ. ಯಾಕೆ? ಭಯೇನ. ಒಂದು ಕಡೆ ಖುಷಿ, ನನ್ನ ಕೃಷ್ಣನ ದಿವ್ಯ ರೂಪವನ್ನು ನೋಡಿದ್ದೇನೆ ಅಂತ. ಮತ್ತೊಂದು ಕಡೆ ನೋಡದ, ನಿರೀಕ್ಷಿಸಿದ ಈ ಅದ್ಭುತ ರೂಪವನ್ನು ನೋಡಿ ಮೈಯೆಲ್ಲ ನಡುಗ್ತಾ ಇದೆ, ಮನಸ್ಸು ಕಂಪಿಸ್ತಾ ಇದೆ. ಭಯೇನ ಚ, ಸಂತೋಷದ ಜೊತೆಯಲ್ಲಿ ಭಯನೂ. ಅದರಿಂದ ಮೇ ಮನಃ, ನನ್ನ ಮನಸ್ಸು ಪ್ರವ್ಯಥಿತಂ, ನಡುಗ್ತಾ ಇದೆ, ವ್ಯಥೆಗೊಳ್ತಾ ಇದೆ. ಕೃಷ್ಣ, ಒಂದು ಪ್ರಾರ್ಥನೆ, ಪ್ರಸೀದ, ನನ್ನಲ್ಲಿ ಪ್ರಸನ್ನನಾಗು. ನಾನು ಒಂದು ಬೇಡಿಕೆಯನ್ನು ನಿನ್ನ ಮುಂದೆ ಇಡ್ತೇನೆ ಶ್ರೀಕೃಷ್ಣ. ತದೇವ ಮೇ ದರ್ಶಯ ದೇವರೂಪಂ. ಜಗನ್ನಿವಾಸ, ಜಗತ್ತನ್ನೇ ಮನೆಯಾಗಿ ಮಾಡಿಕೊಂಡವನೇ. ಕೃಷ್ಣನಿಗೆ ಅರ್ಜುನ ಹೇಳುವ ಮಾತು. ನಮಗೆ ಯಾವುದೋ ಒಂದು ಊರಿನಲ್ಲಿ, ಒಂದು ಗ್ರಾಮದಲ್ಲಿ ಒಂದು ಚಿಕ್ಕ ಗೂಡು, ಆದರೆ ಭಗವಂತನ ಮನೆ ಈ ಜಗತ್ತು. ಎಷ್ಟು ದೊಡ್ಡ ಬ್ರಹ್ಮಾಂಡದ ಒಡೆಯ ಅವನು. ಜಗನ್ನಿವಾಸ ದೇವೇಶ ತದೇವ ರೂಪಂ ಮೇ ದರ್ಶಯ. ನಾನು ಇದುವರೆಗೆ ಯಾವ ಕೃಷ್ಣನನ್ನು ಕೃಷ್ಣ ಅಂತ ಸ್ನೇಹದಿಂದ ಸಲುಗೆಯಿಂದ ಇದ್ನೋ ಅದೇ ರೂಪವನ್ನು ತೋರಿಸಯ್ಯ. ಪ್ರಸೀದ, ನಾನು ಹೀಗೆ ಕೇಳ್ತೇನೆ ಅಂತ ಬೇಸರ ಮಾಡಿಕೊಡ್ಬೇಡ. ನನ್ನ ಮೇಲೆ ಪ್ರಸನ್ನನಾಗೋ, ದಯವಿಟ್ಟು ನನಗೆ ಈ ರೂಪವನ್ನು ನೋಡುವ ಸಾಮರ್ಥ್ಯ ಇಲ್ಲ, ಭಯ ಆಗಿದೆ ಸಂತೋಷದ ಜೊತೆಯಲ್ಲಿ. ಆದ್ದರಿಂದ ಕೃಷ್ಣ, ಜಗನ್ನಿವಾಸ ಮೇ ತದೇವ ರೂಪಂ ದರ್ಶಯ. ನೀನು ದೇವೇಶ, ಅವರೆಲ್ಲ ದೇವತೆಗಳಾದರೆ, ನಾನು ದೇವತೆಯ ಅವತಾರ ಆದರೆ ದೇವತೆಗಳಿಗೂ ಒಡೆಯನಾದ ಯದ್ದೈವ ನೀನು. ಅದನ್ನ ಪ್ರಸೀದ, ದಯವಿಟ್ಟು ಪ್ರಸನ್ನನಾಗು, ನನಗೆ ಆ ನಿನ್ನ ಮೊದಲ ರೂಪವನ್ನೇ ತೋರಯ್ಯ ಮಹಾತ್ಮ ಅಂತ ಕೇಳ್ತಿದ್ದಾನೆ ಅರ್ಜುನ. ಮತ್ತೆ ಶ್ಲೋಕ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ
ಜಗನ್ನಿವಾಸ. ಜಗನ್ನಿವಾಸ, ದೇವೇಶ ಅನ್ನೋದು ಎರಡು ಕೃಷ್ಣನಿಗೆ ಅರ್ಜುನ ಮಾಡಿದ ಸಂಬೋಧನೆ. ಆ ಸಂಬೋಧನೆಯನ್ನು ಮಾಡಿ ಪ್ರಾರ್ಥನೆ ಮಾಡ್ತಾನೆ ಶ್ರೀಕೃಷ್ಣನನ್ನು. ಅದೇ ರೂಪವನ್ನು ತೋರಿಸಂದರೆ ಯಾವ ರೂಪ? ನಂದು ತುಂಬ ರೂಪಗಳಿದೆ ಅರ್ಜುನ. ನಾನು ಮೀನಿನಿಂದ ಹಿಡಿದು ನರಸಿಂಹನವರೆಗೆ ಅದ್ಭುತವಾದ ರೂಪವನ್ನು ತಾಳಿದ್ದೇನೆ. ನಿಂಗೆ ಯಾವುದು ಬೇಕು ಹೇಳು? ಅರ್ಜುನ ಹೇಳ್ತಾನೆ, ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಪದವಿಭಾಗ: ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಂ ಅಹಂ ತಥಾ ಏವ ತೇನ ಏವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಯಾವ ರೂಪ ಅಂತ ಹೇಳ? ಅರ್ಜುನ ಹೇಳ್ತಾನೆ, ಕಿರೀಟಿನಂ, ಆ ಸ್ವರ್ಣದ ಕಿರೀಟವನ್ನು ಧರಿಸಿರುವ, ಗದಿನಂ, ಒಂದು ಕೈಯಲ್ಲಿ ಗದಾಧಾರಿಯಾದ, ಚಕ್ರಹಸ್ತಂ, ಮತ್ತೊಂದು ಕೈಯಲ್ಲಿ ಚಕ್ರವನ್ನು ಹಿಡಿದಿರುವ, ನಗನಗುವ, ತ್ವಾಂ ಅಹಂ ತಥೈವ ದ್ರಷ್ಟುಮಿಚ್ಛ. ನಾನು ಇದುವರೆಗೆ ಯಾವ ಕೃಷ್ಣನನ್ನು ನೋಡಿದೇನೋ, ತಥೈವ ಅದೇ ರೀತಿ, ತ್ವಾಂ ನಿನ್ನನ್ನು, ದ್ರಷ್ಟುಂ ನೋಡಲು, ಅಹಂ ಇಚ್ಛಾಮಿ ನನ್ನ ಮುಂದೆ ಎರಡು ಕೈಗಳಲ್ಲಿ, ಒಂದರಲ್ಲಿ ಗದೆ ಇನ್ನೊಂದರಲ್ಲಿ ಚಕ್ರವನ್ನು ಹಿಡಿದಿರುವ, ಸ್ವರ್ಣದ ಕಿರೀಟವನ್ನು ತೊಟ್ಟ, ನಗು ನಗುವ ಆ ರೂಪವನ್ನು ನೋಡಲು ನಾನು ಬಯಸ್ತೇನೆ ಕೃಷ್ಣ. ಆದ್ದರಿಂದ ತೇನೈವ ರೂಪೇಣ ಚತುರ್ಭುಜೇನ, ನಾಲ್ಕು ಭುಜಗಳುಳ್ಳ ಅದೇ ರೂಪದಿಂದ ನೀನು ಈಗಿರೋದು ಸಹಸ್ರ ಬಾಹೋ, ಸಾವಿರಾರು ಬಾಹುಗಳೆಲ್ಲ ರೂಪ ಇದು. ಇದನ್ನು ಬಿಟ್ಟು ಮರೆಮಾಚಿ ತೇನೈವ ಚತುರ್ಭುಜೇನ ರೂಪೇಣ, ಅದೇ ಶಂಖಚಕ್ರ ಗದಾ ಹಸ್ತನಾದ ನಿನ್ನ ಆ ರೂಪದಿಂದ, ವಿಶ್ವಮೂರ್ತೆ, ಈ ವಿಶ್ವವೇ ಭಗವಂತನಿಗೆ ಮೂರ್ತಿ. ನಾವು ನಮ್ಮ ಪ್ರತಿನಿತ್ಯದ ದೇವತಾರ್ಚನೆಗೆ ಒಂದು ಚಿಕ್ಕ ಶಾಲಿಗ್ರಾಮವೋ ಒಂದು 2-3 ಇಂಚಿನ ಪ್ರತಿಮೆಯನ್ನು ಇಟ್ಟು ದೇವರು ಅಂತ ಪೂಜೆ ಮಾಡ್ತೇವೆ. ಆದರೆ ಭಗವಂತನ ಮೂರ್ತಿ ಈ ಇಡೀ ಜಗತ್ತು. ನಮ್ಮ ದೇವರ ಮನೆಯ ಚಿಕ್ಕ ಮೂರ್ತಿಯಷ್ಟೇ ಭಗವಂತನ ಮೂರ್ತಿಯಲ್ಲ, ಪ್ರಪಂಚದ ಜಡ ಚೇತನಗಳೆಲ್ಲವೂ ಭಗವಂತನ ಮೂರ್ತಿ. ನಾವು ದೇವರ ಪೂಜೆಗಾಗಿ ಇಟ್ಟ ಮೂರ್ತಿಗೆ ಯಾವ ಘಾಸಿಯೂ ಆಗಬಾರದು ಅಂತ ಎಚ್ಚರ ವಹಿಸ್ತೇವೆ, ಅಭಿಷೇಕ ಮಾಡ್ತೇವೆ, ನೈವೇದ್ಯ ಸಮರ್ಪಣೆ ಮಾಡ್ತೇವೆ. ಈ ಜಗತ್ತೆಲ್ಲವೂ ಭಗವಂತನ ಮೂರ್ತಿ. ಪುಟ್ಟ ಮೂರ್ತಿಗೆ ಮಾಡುವ ಗೌರವ, ಅರ್ಚನೆ, ಉಪಚಾರ ನಮ್ಮ ಮುಂದೆ ಕಾಣುವ ಪ್ರತಿಯೊಂದು ಚೇತನಕ್ಕೂ ನಡೆಯಬೇಕು. ಜಡ ವಸ್ತುವೂ ಭಗವಂತನ ಮೂರ್ತಿ. ಮರ, ಗಿಡ, ಹಕ್ಕಿ, ಪ್ರಾಣಿ, ಪಶು, ಪಕ್ಷಿ ಎಲ್ಲವೂ ಭಗವಂತನ ಮೂರ್ತಿ. ವಿಶ್ವಮೂರ್ತೆ, ಈ ಪ್ರಪಂಚವನ್ನೇ ಸನ್ನಿಧಾನ ಪಾತ್ರವಾದ ಮೂರ್ತಿಯನ್ನಾಗಿ ಮಾಡಿಕೊಂಡ ಶ್ರೀಕೃಷ್ಣ ಸಹಸ್ರ ಬಾಹೋ, ನನ್ನ ಮುಂದೆ 1000 ಹಸ್ತನಾಗಿ ಭುಜಗಳುಳ್ಳವನಾಗಿ ಕಾಣಿಸ್ತಾ ಇದ್ದಿ. ಚತುರ್ಭುಜೇನ ತೇನೈವ ರೂಪೇಣ ದ್ರಷ್ಟುಂ ಅಹಂ ಇಚ್ಛಾಮಿ. 4 ಕೈಗಳ ಅದೇ ನನ್ನ ಸಲುಗೆಯ ಕೃಷ್ಣನಾಗೋ ಅಂತ ಅರ್ಜುನ ಪ್ರಾರ್ಥನೆ ಮಾಡ್ದ. ಮತ್ತೆ ಶ್ಲೋಕ: ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಮುಂದಿನ ಶ್ಲೋಕ ಅರ್ಜುನನ ಪ್ರಾರ್ಥನೆಗೆ ಕೃಷ್ಣ ಒಲಿದು ಮಾತನಾಡ್ತಾನೆ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್
ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಪದವಿಭಾಗ. ಮಯಾ ಪ್ರಸನ್ನೇನ ತವ ಅರ್ಜುನ ಇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗಾತ್. ತೇಜೋಮಯಂ ವಿಶ್ವಂ ಅನಂತಂ ಆದ್ಯಂ ಯತ್ ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಭಗವಂತ ಪ್ರಸನ್ನನಾಗಿ ಹೇಳ್ತಾನೆ, ಅರ್ಜುನ, ಇದಂ ಪರಂ ರೂಪಂ, ಈ ನನ್ನ ಅದ್ಭುತವಾದ ರೂಪವನ್ನು ಮಯಾ ಪ್ರಸನ್ನೇನ ದರ್ಶಿತಂ, ನಾನು ಪ್ರಸನ್ನನಾಗಿ ತೋರಿದ್ದೇನೆ. ನೀನು ಕೇಳಿದಿ, ನಾನು ಸಮರ್ಥನಾದರೆ ನಿನ್ನ ಆ ವಿಶ್ವರೂಪವನ್ನು ನೋಡಬಯಸ್ತೇನೆ ಅಂತ. ನಿನ್ನ ಪ್ರಾರ್ಥನೆಗೆ ನಾನು ಪ್ರಸನ್ನನಾಗಿ ಈ ರೂಪವನ್ನು ದರ್ಶಿತಂ ತೋರಿಸಿದ್ದೇನೆ. ನಿನ್ನಿಂದ ಪ್ರಸನ್ನನಾದ ನನ್ನಿಂದ ಈ ರೂಪವು ನಿನಗೆ ತೋರಲ್ಪಟ್ಟಿದೆ. ನಿನಗೆ ಪ್ರಸನ್ನನಾದ ನಾನು ಆತ್ಮಯೋಗ, ನನ್ನ ಸಾಮರ್ಥ್ಯದಿಂದ, ಯೋಗ ಅಂದರೆ ಸಾಮರ್ಥ್ಯ, ಇಲ್ಲಿ ನನ್ನ ಸಾಮರ್ಥ್ಯದಿಂದ, ನಾನು ಯಾವುದೋ ಒಂದು ತಪಸ್ಸಿನಿಂದ ಈ ಶಕ್ತಿಯನ್ನು ಗಳಿಸಿಕೊಂಡಿದ್ದಲ್ಲ. ಇದು ನನ್ನ ಸಹಜ ಶಕ್ತಿ. ಬೇಕಾದಾಗ ಬೇಕಾದ ರೂಪವನ್ನು ನಾನು ತೊಡಬಲ್ಲೆ. ಅದು ಯಾವುದೋ ಕೃತಕವಾದದ್ದು ಅಲ್ಲ, ಮಾಯೆಯಿಂದ ತೋರಿಸುವಂಥದ್ದಲ್ಲ. ನನ್ನ ಸಾಮರ್ಥ್ಯದಿಂದ ಇಂಥ ಸಹಜವಾದ ರೂಪಗಳನ್ನು ನಾನು ತಾಳಬಲ್ಲೆ. ಹೀಗೆ ನಿನ್ನ ಪ್ರಾರ್ಥನೆಯಂತೆ ನನ್ನ ಸಾಮರ್ಥ್ಯದಿಂದ ಈ ರೂಪವನ್ನು ನಿನಗೆ ತೋರಿದ್ದೇನೆ ನಾನು. ಎಂಥದ್ದು? ತೇಜೋಮಯಂ. ದೇವರಿಗೆ ನಮ್ಮಂತೆ ಎಲುಬು, ರಕ್ತ, ಮಾಂಸಮಯವಾದ ಹೊಲಸಾದ 2 ದಿವಸ ಇದಕ್ಕೆ ಸ್ನಾನ ಮಾಡಿಲ್ಲ ಅಂದರೆ ಯಾವ ರೀತಿ ಇರ್ತದೆ ಅಂತ ಯೋಚನೆ ಮಾಡಿಕೊಳ್ಳಿ. ಅಂಥ ಒಂದು ಪ್ರಾಕೃತವಾದ ದೇಹ ಭಗವಂತನಿಗೆ ಇಲ್ಲ. ಹೇಳ್ತಾನೆ ಅವನು ತೇಜೋಮಯಂ ಅಂತ. ದೇವರು ನಮ್ಮ ನಿರಂತರ ಧ್ಯಾನಕ್ಕೆ, ಅದು ಜನ್ಮಾಂತರದಲ್ಲಿ ಮಾಡಿರುವ ಧ್ಯಾನಕ್ಕೆ ಅವನು ತದವ್ಯಕ್ತಮಾಹಿ, ದೇವರ ಗಾಳಿಯಂತೆ. ಗಾಳಿಯನ್ನು ನೀವು ಎಷ್ಟೇ ಪ್ರಯತ್ನಪಟ್ಟು ಗುದ್ದಾಡಿದರೂ ಗಾಳಿಯನ್ನು ಒಂದು ಮೂರ್ತ ರೂಪದಿಂದ ನೋಡೋಕ್ಕೆ ಸಾಧ್ಯ ಇಲ್ಲ. ಅದರಂತೆ ಭಗವಂತ ಯಾರಿಗೂ ತೋರದ ಅದೃಶ್ಯ ರೂಪನಾದ ವ್ಯಕ್ತಿ. ಅವನೇನಾದರೂ ತೋರೋದಿದ್ದರೆ ಎಷ್ಟು ಪ್ರಯಾಸ ಪಡ್ತಿದ್ದಾನೆ ನನ್ನನ್ನು ನೋಡಬೇಕು ಅಂತ. ನಮ್ಮ ಮೇಲಿನ ಕೃಪೆಯಿಂದ, ಅವನ ಸಾಮರ್ಥ್ಯದಿಂದ ಅವನು ತೇಜೋಮಯವಾದ, ಅದು ತೇಜಸ್ಸು ಅಂದರೆ ಸೂರ್ಯನ ತೇಜಸ್ಸಿನಂತೆ, ಬೆಂಕಿಯ ತೇಜಸ್ಸಿನಂತೆ ಭೌತಿಕವಾದ ಒಂದು ಬೆಳಕಲ್ಲ, ಅಭೌತಿಕವಾದ ತೇಜೋಮಯಂ, ತೇಜೋಮಯವಾದ ವಿಶ್ವಂ, ಪೂರ್ಣವಾದ ಅನಂತಂ, ದೇಶ ಕಾಲಗಳ ಅಂತ ಇಲ್ಲದ, ದೇಶದ ಮಿತಿ ಕಾಲದ ಮಿತಿ ಇಲ್ಲದ, ಆದ್ಯಂ, ನಾವೆಲ್ಲ ಆಮೇಲೆ ಬಂದವರು, ಆದಿಪುರುಷ ಅವನು, ಆದ್ಯಂ, ವಿಶ್ವದ ಮೊದಲಿನದ್ದಾದ ರೂಪಂ ಪ್ರದರ್ಶಿತಂ, ನಿನಗೋಸ್ಕರ ತೋರಿದ್ದೇನೆ. ಏನು ಮಹತ್ವ ಗೊತ್ತಿದೆಯೋ ನಿನ್ನ ಅದೃಷ್ಟ ಅರ್ಜುನ. ತ್ವದನ್ಯೇನ ನ ದೃಷ್ಟಪೂರ್ವಂ, ನಿನಗಿಂತ ಕೆಳಗಿನವರು ಯಾರೂ ಇದುವರೆಗೆ ಈ ರೂಪವನ್ನು ನೋಡಿರಲಿಲ್ಲ. ತ್ವದನ್ಯೇನ ನ ದೃಷ್ಟಪೂರ್ವಂ, ಅರ್ಜುನನಿಗಿಂತ ಮೇಲ್ಮಟ್ಟದವರು ಬ್ರಹ್ಮ ರುದ್ರಾದಿ ದೇವತೆಗಳಿದ್ದಾರೆ, ಅವರು ಈ ಸ್ವರೂಪವನ್ನು ಕಾಣಬಲ್ಲರು. ಆದರೆ ನಿನ್ನನ್ನು ಬಿಟ್ಟು ನಿನಗಿಂತ ಕೆಳಗಿನವರಿಗೆ ಯಾರಿಗೂ ತೋರಿಸದ ನನ್ನ ಈ ರೂಪವನ್ನು, ತೇಜೋಮಯವಾದ ರೂಪವನ್ನು ದರ್ಶಿತಂ, ನಿನಗೆ ತೋರಿಸಿದ್ದೇನೆ. ಇದು ಭಗವಂತ. ಅವನು ನಮ್ಮಲ್ಲಿ ಪ್ರಸನ್ನನಾದ ಅಂದರೆ ಎಲ್ಲಿಂದರೋ ಗರುಡನ ಮೇಲೆ ಕೂತು ಓಡಿ ಬರಬೇಕಾದ ಅಗತ್ಯ ಇಲ್ಲ.
ನಮ್ಮ ಸುತ್ತ ಮುತ್ತ ಎದುರುಗಡೆ ಹಿಂದುಗಡೆ ಒಳಗಡೆ ಹೊರಗೆ ಎಲ್ಲ ಕಡೆಯಲ್ಲೂ ಆತ ಇದ್ದಾನೆ, ತೇಜೋಮಯನಾಗಿದ್ದಾನೆ. ನಮ್ಮ ಮೇಲೆ ದಯೆ ಬಂದರೆ ಅವನ ಇಚ್ಛೆಯಿಂದ ನಮ್ಮ ಎದುರುಗಡೆ ತೇಜೋಮಯ ರೂಪವನ್ನು ತೆಗೆದುಕೊಂಡು ಠಕ್ ಅಂತ ಪ್ರಕಟವಾಗಬಲ್ಲ. ಇದು ಭಗವಂತನ ರೂಪ. ಅವನು ಹುಟ್ಟು ಬರಬೇಕಾದರೆ ತಂದೆ ತಾಯಿ ಈ ನಮ್ಮಂಥ ದೇಹ ಇದು ಯಾವುದರ ಅಗತ್ಯವೂ ಇಲ್ಲ. ಆತ್ಮಯೋಗ, ಅವನಿಗೆ ಆ ಸಾಮರ್ಥ್ಯ ಇದೆ. ಎಲ್ಲಿ ಯಾವಾಗ ಬೇಕಾದರೂ ತೇಜೋಮಯವಾದ ವಿಗ್ರಹವನ್ನು ಹೊತ್ತು ಭಕ್ತನಿಗೆ ಬೈದೋರಬಲ್ಲ ಭಗವಂತ. ಇದನ್ನು ಅರ್ಜುನನಿಗೆ ಶ್ರೀಕೃಷ್ಣ ಹೇಳಿದ. ನಿನ್ನಲ್ಲಿ ಪ್ರಸನ್ನನಾಗಿ ನಿನ್ನ ಬೇಡಿಕೆಯಿಂದ ನಾನು ಈ ರೂಪವನ್ನು ತೋರಿದ್ದೇನೆ ಅರ್ಜುನ. ಅಂತಿಂಥ ರೂಪವಲ್ಲ, ಮತ್ತಾರಿಗೂ ತೋರದ ಅದ್ಭುತವಾದ ರೂಪ ಇದು. ಮತ್ತೆ ಶ್ಲೋಕ. ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಅಲ್ಲಿ ಯನ್ ಮೇ ಅಂತಿದೆ. ಮೇ ರೂಪಂ, ನನ್ನ ರೂಪವನ್ನು, ತ್ವದನ್ಯೇನ ನ ದೃಷ್ಟಪೂರ್ವಂ, ನಿನ್ನನ್ನು ಬಿಟ್ಟು ನಿನಗಿಂತ ಕೆಳಗಿನವರು ನೋಡದ ನನ್ನ ರೂಪವನ್ನು ತೋರಿಸಿದ್ದೇನೆ. ಮುಂದಿನ ಶ್ಲೋಕ. ತನ್ನ ರೂಪದ ಬಗ್ಗೆ ಗೌರವ ಮೂಡಲಿ, ಅರ್ಜುನ ಉದ್ಧಾರ ಆಗಲಿ. ಭಕ್ತಿ ಅಂದರೆ ಕೇವಲ ಪ್ರೇಮ ಅಷ್ಟೇ ಅಲ್ಲ. ಪ್ರೇಮ ಪ್ರೀತಿ ನಮಗೆ ಮಕ್ಕಳ ಮೇಲೂ ಇರುತ್ತೆ, ಅದು ಭಕ್ತಿ ಅಲ್ಲ. ಭಕ್ತಿ ಅಂದರೆ ಗೌರವ ಸೇರಬೇಕು. ಅದಕ್ಕಾಗಿ ಈ ರೂಪದ ಮಹತ್ವವನ್ನು ಮತ್ತೆ ಹೇಳ್ತಾನೆ ಶ್ರೀಕೃಷ್ಣ. ನ ವೇದಯಜ್ಞಾಧ್ಯಯನೈರ್ನ ದಾನೈಃ ನ ಚ ಕ್ರಿಯಾಭಿಃ ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರಾ. ನ ವೇದಯಜ್ಞಾಧ್ಯಯನೈಃ ನ ದಾನೈಃ ನ ಚ ಕ್ರಿಯಾಭಿಃ ನ ತಪೋಭಿಃ ಉಗ್ರೈಃ ಏವಂ ರೂಪಃ ಶಕ್ಯಃ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಅರ್ಜುನನನ್ನು ಶ್ರೀಕೃಷ್ಣ ಕುರು ಪ್ರವೀರ ಸಂಬೋಧನೆ ಮಾಡ್ತಾನೆ. ಕೌರವ ಶ್ರೇಷ್ಠನೇ. ಆ ಕಡೆ 100 ಜನ ಇದ್ದಾರೆ, ನೀವು 5 ಜನ ಇದ್ದೀರಿ, ಎಲ್ಲರೂ ಕೌರವರೇ. ಆದರೆ ಕೌರವರಲ್ಲಿ ಶ್ರೇಷ್ಠನೆನಿಸಿದವ ನೀನು. ಪರಾಕ್ರಮ ಇರಲಿ, ನನ್ನ ಭಕ್ತ. ಹೀಗಾಗಿ ಕುರುಶ್ರೇಷ್ಠನಾದ ಅರ್ಜುನನೇ, ಈ ರೂಪಕ್ಕೆ ಎಷ್ಟು ಮಹತ್ವ ಇದೆ ಗೊತ್ತೋ. ವೇದ ಯಜ್ಞ ಅಧ್ಯಯನೈಃ ನ, 4 ವೇದಗಳನ್ನು ಕಂಠಪಾಠ ಮಾಡಿದ್ದೇನೆ, ನಿರಂತರ ವೇದ ಪಾರಾಯಣ ಮಾಡ್ತಾ ಇದ್ದೇನೆ. ದೇವರು ಯಾಕೆ ಬರಲ್ಲ ನೋಡೋಣ. ಯಾರು ನಿನ್ನ ವೇದಾಧ್ಯಯನವನ್ನು ಕೇಳುವಂತಿಲ್ಲ. ಎಷ್ಟು ವೇದಾಧ್ಯಯನ ಮಾಡಿದರೂ, ಪರಿಶ್ರಮ ಪಟ್ಟರೂ ನನ್ನ ಈ ರೂಪ ಅವರಿಗೆ ಸಿಗಬೇಕಾಗಿಲ್ಲ. ಯಜ್ಞ, ದೊಡ್ಡ ದೊಡ್ಡ ಯಜ್ಞಗಳನ್ನು ನಾನು ಮಾಡಿದ್ದೇನೆ. ಅಧ್ಯಯನ, ಶಾಸ್ತ್ರದ ತಳಸ್ಪರ್ಶಿ ಪಾಂಡಿತ್ಯ ನನಗಿದೆ. ದಾನೈಹಿ, ಸರ್ವಸ್ವವನ್ನು ದಾನ ಮಾಡಿದ ವ್ಯಕ್ತಿ ನಾನು. ನಿಮ್ಮ ದಾನ, ಅಧ್ಯಯನ, ಯಜ್ಞ, ವೇದ, ಕಂಠಪಾಠ, ನಚ, ಇದು ಯಾವುದರಿಂದಲೂ ನನ್ನ ಈ ರೂಪವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ನಚ ಕ್ರಿಯಾಭಿ, ಧಾರ್ಮಿಕ ಅನುಷ್ಠಾನ, ವ್ರತ, ಉಪವಾಸ, ಆರಾಧನೆ, ನಚ ಕ್ರಿಯಾಭಿ, ಈ ಧಾರ್ಮಿಕ ಕಾರ್ಯಗಳಿಂದಲೂ, ನ ಉಗ್ರೈಹಿ ತಪೋಭಿ, ವರ್ಷಗಟ್ಟಲೆ ಪಂಚಾಗ್ನಿಗಳ ಮಧ್ಯದಲ್ಲಿ ಕೂತು ತಪಸ್ಸು ಮಾಡೋದರಿಂದಲಾಗಿ, ಏವಂ ರೂಪಃ ನೃಲೋಕೆ ಅಹಂ ದ್ರಷ್ಟುಂ ನ ಶಕ್ಯ, ಈ ರೀತಿಯ ವಿಶ್ವರೂಪವನ್ನು ಮನುಷ್ಯ ಲೋಕದಲ್ಲಿ ನನ್ನದನ್ನು ಯಾರೂ ನೋಡಲಾರರು.
ಅಷ್ಟು ದೊಡ್ಡ ಮಹತ್ವಪೂರ್ಣವಾದ ರೂಪವನ್ನು ನೀನು ನೋಡಿದ್ದಿ. ತ್ವದನ್ಯೇನ ದ್ರಷ್ಟುಂ ನ ಶಕ್ಯ, ನಿನ್ನನ್ನು ಬಿಟ್ಟು ಮತ್ತೊಬ್ಬರಿಂದ ಈ ರೂಪ ನೋಡಲಿಕ್ಕೆ ಸಾಧ್ಯವಿಲ್ಲ. ಯಾವುದು? ಏವಂ ರೂಪ ಅಹಂ, ಈ ರೂಪದಲ್ಲಿರುವ ನಾನು ನಿನ್ನನ್ನು ಬಿಟ್ಟು ಮತ್ತೊಬ್ಬರಿಂದ ಈ ಮನುಷ್ಯ ಲೋಕದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಅವನು ಎಷ್ಟು ದೊಡ್ಡ ತಪಸ್ಸು ಮಾಡಿರಲಿ, ಎಷ್ಟು ಧಾರ್ಮಿಕ ಅನುಷ್ಠಾನಗಳನ್ನು ಮಾಡಿರಲಿ, ದಾನ ಧರ್ಮಗಳನ್ನು ಮಾಡಿರಲಿ, ವೇದಾಧ್ಯಯನ ಮಾಡಲಿ, ಯಜ್ಞ ಯಾಗಾದಿಗಳನ್ನು ಮಾಡಲಿ, ಅಧ್ಯಯನದ ತಳಸ್ಪರ್ಶಿ ಪಾಂಡಿತ್ಯವನ್ನು ಗಳಿಸಲಿ, ಅವರಿಗೆ ಕಾಣದ ನಿನಗೆ ಮಾತ್ರ ಕಾಣುವ ಈ ರೂಪವನ್ನು ನಾನು ನಿನಗೆ ತೋರಿಸಿದ್ದೇನೆ. ಆದ್ದರಿಂದ ಯಾವುದೋ ಒಂದು ಡೊಂಬರಾಟ ಆಡಿದ ಕೃಷ್ಣ ಅಂತ ಅನಿಸದೆ ಈ ರೂಪದ ಮಹತ್ವ ಇಷ್ಟಿದೆ, ಇದನ್ನು ನಾನು ನಿನಗೆ ತೋರಿಸಿದ್ದೇನೆ ಅಂತ ತನ್ನ ರೂಪದ ಬಗ್ಗೆ ಸ್ನೇಹದ ಜೊತೆ ಗೌರವ ಬೆಳೆಯುವಂತೆ ಶ್ರೀಕೃಷ್ಣ ಮಹತ್ವವನ್ನು ಹೇಳಿ ಅವನ ಭಕ್ತಿಯನ್ನು ಹೆಚ್ಚುವಂತೆ ಮಾಡಿದ್ದಾನೆ. ಮತ್ತೆ ಶ್ಲೋಕ. ನ ವೇದ ಯಜ್ಞಾಧ್ಯಯನೈ ನ ದಾನೈ ನ ಚ ಕ್ರಿಯಾಭಿ ನ ತಪೋಭಿರುಗ್ರೈ ಏವಂ ರೂಪಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. 48ನೆಯ ಶ್ಲೋಕ ಮುಗಿದಿದೆ. ಇಲ್ಲಿ ನಿಲ್ಲಿಸಿ ಮುಂದಿನ ಶ್ಲೋಕವನ್ನು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ಗೀತಾ ಪ್ರವಚನದ ಪ್ರಾಯೋಜಕತ್ವವನ್ನು ಶ್ರೀ ತುಳಸಿ ಜೈ ವಿಠ್ಠಲ್ ಮತ್ತು ಶ್ರೀ ತುಳಸಿ ರಘುನಾಥ್ ಮತ್ತು ಕುಟುಂಬದವರು ಮಾಡಿದ್ದಾರೆ. ಆ ಯೋಜನೆಯನ್ನು ಅವರಿಗೆ ಶ್ರೀಕೃಷ್ಣ ಅವರ ಅಭೀಷ್ಟವನ್ನು ಪೂರೈಸಿ ಹರಿಗುರುಗಳ ಭಕ್ತಿ ವೃದ್ಧಿಯಾಗುವಂತೆ ಮಾಡಿ ಆಯುರಾರೋಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ಶ್ರೀಕೃಷ್ಣಾರ್ಪಣ.